ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿದ್ದೇವೆ. ಹೈಕಮಾಂಡ್ ಏನು ನಿರ್ಣಯ ತಗೋತಾರೆ ಆ ನಿರ್ಣಯಕ್ಕೆ ನಾನು ನಾನು ಎಲ್ಲ ಎಲ್ಲ ಶಾಸಕರು ಸಚಿವರು ಎಲ್ಲರೂ ಅದಕ್ಕೆ ಬದುಕೇ ಇದ್ದೇವೆ. ಮತ್ತು ಬದಲಾವಣೆದು ಇನ್ನೂ ತನಕ ಅಫಿಷಿಯಲಿ ಏನು ಬಂದಿಲ್ಲ. ಮಾಧ್ಯಮದಲ್ಲಿ ನಾನು ಟಿವಿದಲ್ಲೇ ನೋಡ್ತಾ ಇದ್ದೇನೆ. ನಮಗೆ ಏನು ಸಂದೇಶ ಏನು ಆಮಂತ್ರಣ ಬರಲಿಕ್ಕೆ ಇನ್ನೂ ತನಕ ಅಫಿಷಿಯಲಿ ಏನು ಬಂದಿಲ್ಲ. ಇಲ್ಲ, ನಾಳೆ ಮೀಟಿಂಗ್ದು ನಾ ಇತರದಲ್ಲೇ ನೋಡಿದ್ದೇನೆ. CM ಎಲ್ಲ ಸಚಿವರು ಕರ್ತಾ ಇದ್ದಾರಂತೆ, ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗಿದ್ದು ಅದನ್ನ ನಾವು ನೋಡಿದ್ದೇವೆ. ಶಾಸಕಾಂಗ ಸಭೆ ಇಂಟಿಮೇಷನ್ ಬಂದಿದೆ. CLP ಇದು ತನಕ ಇಂಟಿಮೇಷನ್ ಬಂದಿಲ್ಲ. ಮತ್ತು ನಮ್ದು ಈ ಮೊದಲಿಂದು ನಂದಿದೆ, ನಾವೊಂದು ಕಾರ್ಯಕರ್ತ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಏನು ಹೈಕಮಾಂಡ್ ಡಿಸಿಷನ್ ತಗೋತಾ ಇದ್ದಾರೆ ಅದು ಡಿಸಿಷನ್ಗೆ ನಾವು ಬಂದಿರ್ತೀವಿ. ಪ್ರತಿ ಸಲನೂ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ. ಬೆಂಗಳೂರು, ಮೈಸೂರು, ಗುಲ್ಬರ್ಗ ಇಲ್ಲಿಯವರನ್ನೇ ಮುಸ್ಲಿಂ ಕೋಟಾದಲ್ಲಿ ಮಂತ್ರಿ ಆಗ್ತಾರೆ. ಈ ಭಾಗದ ನೀವು ಮಾಡಬೇಕು ಅನ್ನುವಂಥದ್ದು ಜನರ ಬೇಡಿಕೆ ಇದೆ. ಆದ್ರೆ ಯಾವ ರೀತಿಯಾಗಿ ನೀವು ಒಂದು ಧ್ವನಿ ಎತ್ತಬೇಕು ಆ ರೀತಿ ಧ್ವನಿ ಎತ್ತಾ ಇಲ್ಲ, ಸಂದೇಶ ಮುಟ್ಟಿಸ್ತಾ ಇಲ್ಲ ಅನ್ನುವಂಥದ್ದು. ತಾವು ನೋಡಿದ್ರೆ ಅಂದ್ರೆ ಬರೀ ಅಲ್ಪಸಂಖ್ಯೆ ಇಲ್ಲ, ಬರೀ ಮೈನಾರಿಟಿ, ಬರೀ ಮುಸ್ಲಿಂ ಇಲ್ಲ. ಬೆಳಗಾಂ ಸಿಟಿಗೆ ಯಾರು ಕೊಟ್ಟಿದ್ದಾರೋ, ಯಾರು ಬರ್ತಿದ್ದಾರೋ ಇನ್ನೂ ತನಕ ಯಾರು ಸಚಿವರಾಗಲಿಲ್ಲ. ಬೆಳಗಾಂ ಸಿಟಿ ಅಂದ್ರೆ ಬೆಳಗಾಂ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್, ಇದು ಹೆಡ್ ಕ್ವಾರ್ಟರ್ಸ್. ಮತ್ ಇಲ್ಲಿಂದ ಯಾರು ಸಚಿವರಾಗಲಿಲ್ಲ. ಮೊದಲು ರಮೇಶ್ ಕುರ್ಚಿ ಅವರು ಇದ್ರು 2 ಟರ್ಮ್, ಆಮೇಲೆ ನಮ್ಮ ಅಣ್ಣಾವ್ರು 2 ಟರ್ಮ್ ಇದ್ರು, ಈಗ ನಾನು ಇದ್ದೇನೆ. ಮತ್ತೆ ಅಲ್ಪಸಂಖ್ಯಾತರು ಉತ್ತರ ಕರ್ನಾಟಕದಲ್ಲೇ ಆಗ್ಲಿಲ್ಲ ಯಾವಾಗ. ಎಲ್ಲರಿಗೂ ಒಂದು ಆಸೆ ಇರ್ತೈತಿ. ನಮ್ದು ಒಂದು ಆಸೆ ಇದೆ, ನಮ್ದು ಉತ್ತರ ಕರ್ನಾಟಕ ಕೆಲಸ ಮಾಡ್ಲಿಕ್ಕೆ ಸಲುವಾಗಿ, ಮಂದಿ ಸಲುವಾಗಿ ಕೆಲಸ ಮಾಡ್ಲಿಕ್ಕೆ. ಅದು ಸತೀಶ್ ಅಣ್ಣ ಏನ್ ಹೇಳ್ತಾರೋ, ಹೈಕಮಾಂಡ್ ಏನ್ ಡಿಸಿಷನ್ ತಗೋತಾರೋ ಅದು ನೋಡೋಣ, ಏನ್ ಡಿಸಿಷನ್ ಮಾಡಿ ತಗೋತಾರ ಅದರಿಂದ ನಾವು ಹೋಗ್ತೀವಿ. ನಾಳೆ ಹಬ್ಬ ಇದೆ. ಹಬ್ಬ ಆಯ್ತ್ಮೇಲೆ ಏನ್ ನಮ್ಗೆ ಕರೀದಂದ್ರೆ ನಾವು ಹೋಗ್ತೇವೆ ಅಲ್ಲಿ. ಸರ್, ತಮ್ಮ ಆಸೆ ಸತೀಶ್ ಜಾರಕಿಹೊಳಿ ಅವರು CM ಆಗ್ಬೇಕಂತ ಕೆಲವು ಬಾರಿ ಹೇಳಿದ್ರಿ. ಈ ಬೇರೆದವರು ಅಕಸ್ಮಾತ್ CM ಆದ್ರೆ ತಾವು ಒಪ್ಕೋತೀರಾ? ಯಾವಾಗೂ ಹೇಳಿದ್ದೀನಿ, ಸತೀಶ್ ಅಣ್ಣ ನಮ್ಮ ನಾಯಕರು, ನಮ್ಮ ಇಚ್ಛೆ. ಹೈಕಮಾಂಡ್ ಏನ್ ತಗೋತಾರೆ ನಿರ್ಧಾರ, ಅದ್ ನಿರ್ಧಾರಕ್ಕೆ ನಾವು ಬಂದಿದ್ದೀವಿ. ಹೈಕಮಾಂಡ್ ಏನ್ ನಿರ್ಧಾರ ತಗೋತಾರೆ, ಹೈಕಮಾಂಡ್ ಬಂದು ಯಾರೂ ಇಲ್ಲ. ಪಕ್ಷದ ಒಂದು ಸಿಸ್ಟಮ್ ಇರ್ತೈತಿ, ಒಂದು ಡಿಸಿಪ್ಲಿನ್ ಇರ್ತೈತಿ. ಆ ಡಿಸಿಪ್ಲಿನ್ ನಾವು ಪಾಲನೆ ಮಾಡಬೇಕು, ಅದು ನಾವು ಪಾಲನೆ ಮಾಡ್ತೀವಿ. ಚೇಂಜ್ ಆಗ್ತೈತಿನಿಲ್ಲ, ಬೇರೆ ಯಾರು ಆಗ್ಬೋದು, DK ಶಿವಕುಮಾರ್ ಸಾಹೇಬ್ರು ಆಗ್ಬೋದು. DK ಶಿವಕುಮಾರ್ ಸಾಹೇಬ್ರು ಅವರು ಭಾಳ ಕೆಲಸ ಮಾಡಿದ್ದಾರೆ ಪಕ್ಷ ಸಲುವಾಗಿ. ನಾವು ನೋಡಿದಂದ್ರೆ 2023 ಎಲೆಕ್ಷನ್ಗೆ ಅವ್ರು ಭಾಳ ಅಧ್ಯಕ್ಷ ಆಗಿ, ಜಿಲ್ಲಾ ಅಧ್ಯಕ್ಷ, ಅವ್ರು ನಮ್ಮ KPCC ಅಧ್ಯಕ್ಷ, ಅವ್ರು ಭಾಳ ಕೆಲಸ ಮಾಡಿದ್ದಾರೆ. ಅನೇಕ ಕಾರಣ ಇದೆ, ಅನೇಕ ಇಶ್ಯೂಸ್ ಇದೆ. ಹೈಕಮಾಂಡ್ ಎಲ್ಲ ನೋಡಿ ಡಿಸಿಷನ್ ಹೋಗ್ತಾರೆ. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗ್ತಾರೆ ಅನ್ನುವಂಥದ್ದು. ಅವರ ಅಧ್ಯಕ್ಷರಾದ್ರೆ ಪಕ್ಷ ಮತ್ತಷ್ಟು ಸ್ಟ್ರಾಂಗ್ ಆಗ್ಬೋದು. ಸತೀಶ್ ಜಾರಕಿಹೊಳಿ ಸಾಹೇಬ್ರಂತ ಕೆಲಸ ಮಾಡೋರು, ಪಕ್ಷ ಸಲುವಾಗಿ ದಿನ ರಾತ್ರಿ ದುಡಿಯೋರು ಭಾಳ ಕಡಿಮೆ ಮಂದಿ ಅದಾರ. ನಾವು ನೋಡ್ತಾ ಇದ್ದೇವೆ. ಅದು ಬೆಳಗ್ಗೆ ಅವರು ಬೆಳಗಾಂದಲ್ಲಿ ಇರ್ತಂದ್ರೆ ಬಂದಿದ್ದಾಗ ರಾಯಚೂರದಲ್ಲಿ ಇರ್ತಾರೋ, ಸಂಜೆಗೆ ಕೇಳಿದಂದ್ರೆ ಅವ್ರು ಮಂಗಳೂರದಲ್ಲಿ ಇರ್ತಾರೋ ಪಕ್ಷದ ಕೆಲಸ ಸಲುವಾಗಿ. ಅವ್ರು ನಮ್ಮ ನಾಯಕರು, ಅವ್ರಿಗೆ ಪಕ್ಷ ಅಧ್ಯಕ್ಷ ಕೊಟ್ಟಿದ್ದಂದ್ರೆ ಪಕ್ಷ ಭಾಳ ಬೆಳೀತದೆ ಅಂದ್ರೆ ನಾ ಹೇಳಿಕೆ ಬಯಸ್ತಾ ಇದ್ದೇವೆ.
ಅಂತಿಮ ನಿರ್ಧಾರ ಹೈಕಮಾಂಡ್. ಸತೀಶ್ ಅಣ್ಣ ಕೇಳಿದ್ರೆ ಅವರು ಹೇಳಿರ್ತಾರೆ ಅಂತಿಮ ನಿರ್ಣಯ ಹೈಕಮಾಂಡ್ ತಗೋಬೇಕು. ನಮ್ಮ ಇಚ್ಛೆ ಭಾಳ ಇರ್ತೈತಿ. ಅಂತಿಮ ನಿರ್ಣಯ ಏನು ಹೈಕಮಾಂಡ್ ತಗೋತಾರೆ ಅದರಲ್ಲಿ ನಾವು ಬದ್ಧಿರ್ತೀವಿ. ನಮ್ಮ ಪಾರ್ಟಿ ಒಂದು ಡೆಮೊಕ್ರಾಟಿಕ್ ಪಾರ್ಟಿ ಇದೆ, ಡೆಮೋಕ್ರಸಿಯಿಂದ ನಡೆದ ಪಾರ್ಟಿ. ಹೈಕಮಾಂಡ್ ಎಲ್ಲರಿಗೂ ಇಚ್ಛೆ ತಗೊಂಡು ಎಲ್ಲರಿಗೆ ಮಾತಾಡಿ ಅವ್ರು ಡಿಸಿಷನ್ ತಗೋತಾರೆ. ಅದ ನಿರ್ಣಯ ಈ ಟೈಮ್ ಅವ್ರು ತಗೋತಾರೆ. ಸಿಎಂ ಸ್ಥಾನ ಖಾಲಿ ಆಗಬೇಕು. ಡಿ.ಕೆ ಶಿವಕುಮಾರ್ ಕೊಡಬೇಕಾಗಲ್ಲ. ಡಿ.ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅದೆಲ್ಲ ಸ್ಪೆಕ್ಯುಲೇಷನ್ ನಡ್ತಾ ಇದೆ. ಈಗ ನಾಳೆ ಇವತ್ತು ಬೆಳಗ್ಗೆ ನೋಡಿದ್ರು ಎಂ ಬಿ ಪಾಟೀಲ್ ಸಾಹೇಬರು ಏನ್ ಹೇಳಿದ್ರು, ಪ್ರೆಸ್ ಅವ್ರು ಕೇಳಿದ್ರು ಬ್ಯಾಂಗ್ಳೂರ್ದಾಗ ಏನಿದೆ ನಾಳೆ ಅಂದ್ರೆ ಇಡ್ಲಿ ವಡ ದೋಸೆ ಇದೆ ಅವರು ಹೇಳಿದ್ರು. ಪಾರ್ಟಿ ಹೈಕಮಾಂಡ್ ಏನು ಇದು ತನಕ ನಿರ್ಣಯ ನಮ್ಗೆ ತಗೊಂಡಿಲ್ಲ. ನಮ್ಗೆ ಇದು ತನಕ ಇಂಟಿಮೇಷನ್ ಬರ್ತಿಲ್ಲ. ನಮಗೆ ವಿಶ್ವಾಸಕ್ಕೆ ತಗೊಂಡಿಲ್ಲ ಹಂಗೆ ಇಲ್ಲ. ಅವ್ರ ಡಿಸಿಷನ್ ಏನ್ ತಗೊಂಡಿಲ್ಲ ಯಾರಿಗೂ ಗೊತ್ತಿಲ್ಲ. ಡಿಸಿಷನ್ ಆಗೈತೆ ಏನಾಗಲಿಲ್ಲ ಅದು ಗೊತ್ತಿಲ್ಲ. ನಿನ್ನೆ ಸುರ್ಜೇವಾಲಾ ಸಾಹೇಬ್ರು ಮತ್ತು ವೇಣುಗೋಪಾಲ್ ಸಾಹೇಬ್ರು ಸಿಎಂ ಸಾಹೇಬರು ನಾವು ಅವ್ರ ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ದೇವೆ. ಡಿ.ಕೆ ಶಿವಕುಮಾರ್ ಸಾಹೇಬ್ರು ರಾಜ್ಯಸಭಾ ಮತ್ತು MLC ಎಲೆಕ್ಷನ್ ಸಲುವಾಗಿ ನಾವು ಕರೆದಿದ್ದೀವಿ, ಅದು ಮಾತಾಡಿದ್ವಿ ಅಂದ್ರೆ ಅಷ್ಟೇ. ಇಂಟಿಮೇಷನ್ ಬಂದೈತಿ. ಗೊಂದಲ ಡಿಸ್ಕಷನ್ ನಡ್ತಾ ಇದೆ, ಪ್ರೆಸ್ ಡಿಸ್ಕಷನ್ ಇರ್ತಾ ಇದೆ. ಯಾರು ಇನ್ನೂ ತನಕ ಹೈಕಮಾಂಡ್ ಏನ್ ಹೇಳಿಲ್ಲ, ಸಿದ್ದರಾಮಯ್ಯ ಸಾಹೇಬ್ ಹೇಳಿಲ್ಲ, ಡಿ.ಕೆ ಶಿವಕುಮಾರ್ ಸಾಹೇಬ್ ಅಧ್ಯಕ್ಷ ಅವ್ರೇನ್ ಹೇಳಿಲ್ಲ, ಅವ್ರೇನ್ ಮಾತಾಡ್ಲಿಲ್ಲ. ನಮ್ಗೇನು ಏನು ಇಂಟಿಮೇಷನ್ ಬಂದಿಲ್ಲ. ಎಲ್ಲ ನಮ್ದು ಫಸ್ಟ್ ಟೈಮ್ ಗೆದ್ದವರು ಒಂದು 60 ಮಂದಿ ಇದ್ರು. ನಾವು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಗೆದ್ದವರು, ಥರ್ಡ್ ಫೋರ್ತ್ ಟೈಮ್ ಗೆದ್ದವರು ಒಂದು 15-17 ಮಂದಿ ಇದ್ರು. ಅವ್ರು ಒಂದು ಬೇರೆ ಮೀಟಿಂಗ್ ಮಾಡಿದ್ರು, ನಮ್ದೊಂದು ಬೇರೆ ಮೀಟಿಂಗ್ ಆಯ್ತು. ನಾವು ಹೇಳಿದ್ರೆ ನಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬರಲಿ, ನಮ್ಗೇನು ಒಂದು ಅವಕಾಶ ಸಿಗಲಿ ಅಂದ್ರೆ ಎಲ್ಲರೂ ಮಾತಾಡಿದಾರೆ. ಅದು ಮತ್ತು ನಿರ್ಣಯ ಫೈನಲಿ ಹೈಕಮಾಂಡ್ಗೆ. ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಗೆದ್ದವ್ರು ಒಂದು 52 ಮಂದಿ ಅದಾರ. ನಾವು 58. ಅವ್ರು ಏನು ಹೈಕಮಾಂಡ್ ಏನು ಕೇಳ್ತಾರೆ